ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಕರೆಂಟ್ ಲವ್ ಟ್ಯಾರೋ ಸ್ಪ್ರೆಡ್ ಆಗಿರುತ್ತೆ. ಸೊ ಇಲ್ಲಿ ನಾನು ಸ್ಪ್ರೆಡ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋ ಲೆಂತ್ ಆಗಬಹುದು ಆ್ಯಂಡ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ. ಸೊ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ ಖಂಡಿತ ರೆಸೊನೇಟ್ ಆಗುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಯಾವಾಗ ಯಾವುದಾದ್ರೂ ಒಂದು ಗೈಡೆನ್ಸ್ ಅಥವಾ ಮೆಸೇಜ್ ನಿಮ್ಮ ಲೈಫಿಗೆ ರೆಸೊನೇಟ್ ಆಗುವಂಥದ್ದು ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೊಳ್ಬೇಕು ಅಥವಾ ಇವಾಗ ಎನರ್ಜೈಸ್ಡ್ ಸಿಜಿಲ್ ಸಹ ಇದೆ. ಸೊ ನೀವು ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನನಗೆ ಕೇಳಿದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಎಲ್ಲದಕ್ಕೂ ಕಮ್ಯುನಿಟಿ ಪೋಸ್ಟನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಸೊ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್, ಲಾ ಆಫ್ ಅಟ್ರಾಕ್ಷನ್, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್. ಸೊ ಇಷ್ಟೆಲ್ಲ ಅವೈಲಬಲ್ ಇದೆ. ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬೇಕು ನಿಮ್ಮ ರಿಲೇಷನ್ಶಿಪ್ಗೋಸ್ಕರ ಅಂತ ಇದ್ರೂ ವಾಟ್ಸಪ್ ಮಾಡ್ಬೋದು. ಸೊ ಇಲ್ಲಿ ನಾನು ಇವತ್ತು ನಿಮ್ಮ ಲವ್ ಕರೆಂಟ್ ಎನರ್ಜೀಸ್ ಏನಿದೆ ಅದ್ರದ್ದು ಸ್ಪ್ರೆಡ್ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಫಸ್ಟ್ ಕಾರ್ಡ್ ನಾನು ಬಂದು ಹೌ ದೇ ಫೀಲ್ ಅಬೌಟ್ ಯು, ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾಯಿದ್ದಾರೆ, ಯಾವ ಥರ ಫೀಲ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಾನು ಕಾರ್ಡ್ನ ಶಫಲ್ ಮಾಡ್ತೀನಿ. Okay, this card I will pick. So this is the first card and second one, ಅವರ ನಿಜವಾದ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ. ಸೊ ಇದು ಬಂದಿದೆ. ನೆಕ್ಸ್ಟ್ ಕಾರ್ಡ್ ವಿಲ್ ಬಿ ನಿಮಗೆ ಏನು ಬೇಕಿದೆ ಕರೆಂಟ್ಲಿ, ವಾಟ್ ಯು ವಾಂಟ್ ಆರ್ ವಾಟ್ ಯು ನೀಡ್. ಸೊ 3 and 4 ಎರಡಕ್ಕೂ ಬಂದಿದೆ, ವಾಟ್ ಯು ವಾಂಟ್ ಆ್ಯಂಡ್ ಅವ್ರಿಗೂ ಏನು ಬೇಕು. ಸೊ ಐ ವಿಲ್ ಪಿಕ್ ದಿಸ್ ಆಸ್ ಅ ಥರ್ಡ್, ದಿಸ್ ಒನ್ ಆಸ್ ಅ 4. ಓಕೆ, ನೆಕ್ಸ್ಟ್ ವಾಟ್ ಬ್ರಿಂಗ್ಸ್ ಯು ಟುಗೆದರ್, ನಿಮ್ಮನ್ನು ಯಾವ ವಿಚಾರ ಒಂದು ಮಾಡಬಹುದು. ಸೊ ನಾನು ಸ್ಪೆಸಿಫಿಕ್ಕಾಗಿ ಡೀಟೇಲ್ಡ್ ರೀಡಿಂಗ್ ಇರುತ್ತೆ ಇದು. ಸೊ ಇದೇ ಥರ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕಂತ ಇದ್ದರೆ ಡೆಫಿನೆಟ್ಲಿ ತೊಗೊಳ್ಬೋದು. ನಿಮ್ಮನ್ನು ಯಾವ ವಿಚಾರ ಒಂದು ಮಾಡುತ್ತೆ ಅನ್ನೋಂಥದ್ದಕ್ಕೆ ಇದು ಒಂದು ಕಾರ್ಡನ್ನು ನಾನು ತೆಗೆದಿದ್ದೀನಿ. ಸೊ ನಿಮ್ಮನ್ನು ದೂರ ಮಾಡೋಕ್ಕೆ ಯಾವ್ದು ರೀಸನ್ ಇರ್ಬೋದು ಅಲ್ವಾ, ಈ ಡೌಟ್ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ನಿಮ್ಮ ರಿಲೇಷನ್ಶಿಪ್ಪಿನ ಎನರ್ಜಿ ಹೇಗಿದೆ, ಸ್ಟ್ರಾಂಗಾ, ವೀಕಾ ಅಥವಾ ನೆಗೆಟಿವ್ ಎನರ್ಜೀಸ್ ಇದೆಯಾ ಸಿ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ ಅನ್ನೋ ಒಂದು ವಿಚಾರಕ್ಕೆ ನಾನು ಇಲ್ಲಿ ಸೊ ಕಾರ್ಡ್ಸನ್ನು ಶಫಲ್ ಮಾಡಿ ಬಾಟಮ್ ಆಫ್ ದ ಡೆಕ್ಕನ್ನು ನಾನು ತೊಗೊಳ್ತೀನಿ. ಓಕೆ, ಬಾಟಮ್ ಆಫ್ ದ ಡೆಕ್. ಸೊ ಕಾರ್ಡ್ಸನ್ನು ನಾನು ತೋರಿಸ್ಬಿಡ್ತೀನಿ. ಫಸ್ಟ್ ಒನ್ ಇಲ್ಲಿ 8 of Swords ಬರ್ತಾ ಇದೆ ಆ್ಯಂಡ್ ದ ಸೆಕೆಂಡ್ ಕಾರ್ಡ್ 10 of Cups, King of Pentacles, 10 of Swords, Ace of Swords, Queen of Swords, Page of Cups. ಸೊ ಇಲ್ಲಿ 2 ಕಾರ್ಡ್ ರಿವರ್ಸ್ ಬಂದಿದೆ ಆ್ಯಂಡ್ ದಿಸ್ ಒನ್ 6 of Wands. ಓಕೆ, ಫಸ್ಟ್ ಕಾರ್ಡಲ್ಲಿ ಹೌ ದೇ ಫೀಲ್ ಅಬೌಟ್ ಯು, ನಿಮಗೆ ಅವರು ಹೇಗೆ ಫೀಲ್ ಮಾಡ್ತಾರೆ ಅಂತ ನೋಡಿದಾಗ ಬಂದಿರುವಂಥದ್ದು 8 of Swords ಬರ್ತಾ ಇದೆ ಇಲ್ಲಿ. ಮೇ ಬಿ ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫ್ರೀಡಮ್ ಇಲ್ಲ ಅಂತ ಥಿಂಕ್ ಮಾಡ್ಬೋದು, ಅಥವಾ ಇನ್ನೂ ಒಂಥರ ಬ್ಲೈಂಡಾಗಿ ಟ್ರಸ್ಟ್ ಮಾಡಿದ್ದೀನಿ ಅಂತ ಇವರು ಅಂದ್ಕೊಳ್ತಾ ಇರ್ಬೋದು. 8 of Swords ನೀವು ನೋಡ್ತಾ ಇರ್ಬೋದು ಆ ಪರ್ಸನ್ ಹೇಗೆ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಹೇಗೆ ಅಂತಂದರೆ ತುಂಬ ಬ್ಯಾಡ್ ಡ್ರೀಮ್ಸ್ ಸಹ ಬರ್ತಾ ಇರ್ಬೋದು, ಅಥವಾ ಇಲ್ಲಿ ಮೇಜರಾಗಿ ಬರ್ತಾ ಇರೋವಂಥ ಎನರ್ಜಿ ನಿಮ್ಮ ಪಾರ್ಟ್ನರ್ ತುಂಬ ಗಿಲ್ಟಿ ಫೀಲ್ ಮಾಡ್ತಾ ಇದ್ದಾರೆ.
ಸಮಥಿಂಗ್ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ನಿಮ್ಮ ಬಗ್ಗೆ ಆ್ಯಂಡ್ ನೋ ಫ್ರೀಡಮ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಪಾಸ್ಟ್ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ವೈಸ್ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಪಾಸ್ಟ್ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡೋದು. ಬಟ್ ಇವ್ರಿಗೆ ಸ್ವಲ್ಪ ಎನ್ವಿರಾನ್ಮೆಂಟ್ ಚೇಂಜ್ ಆಗಿದೆ ಕರೆಂಟ್ಲಿ ಅಂತಲೂ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಗ್ಗೆ ನೀವು ಕೇಳೋದಾದರೆ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ ಇವರು. ಯಾವಾಗಲೂ ಒಂದು ಡಿಸಿಷನ್ಸ್ನ ತೊಗೊಳೋದಕ್ಕೆ ಅಷ್ಟು ಮುಂದೆ ಬರೋದಿಲ್ಲ. ನೀವು ನೋಡ್ತಾ ಇರ್ಬೋದು ಆ ಸ್ವಾಟ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ, ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳ್ತೀನಿ. ದೇರ್ ಟ್ರೂ ಇಂಟೆನ್ಷನ್ಸ್ ಅಂತ ಬಂದಾಗ ಅಫ್ಕೋರ್ಸ್ 10 ಆಫ್ ಕಪ್ಸ್ ಇಲ್ಲಿ ಬರ್ತಾ ಇದೆ. ತುಂಬ ಡ್ರೀಮ್ಸ್ ಇದೆ ನಿಮ್ಮ ಜೊತೆ. ಅವರು ಫ್ಯಾಮಿಲಿ ಪ್ಲ್ಯಾನ್ ಮಾಡಬೇಕು, ಮ್ಯಾರೇಜ್ ಲೈಫ್ ನೋಡಬೇಕು ಅಂತ ಡೆಫಿನೆಟ್ಲಿ ಅವ್ರಿಗೆ ಟ್ರೂ ಇಂಟೆನ್ಷನ್ಸ್ ಬಂದು ಇದೇ ಆಗಿದೆ. ಸೊ ಪಾಸಿಟಿವ್ ಕಾರ್ಡ್ಸ್ ಇದೆ ಆಲ್ಮೋಸ್ಟ್ ಈ ಒಂದು ರೀಡಿಂಗ್. ಸೊ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. 10 ಆಫ್ ಕಪ್ಸಲ್ಲಿ ಇರೋದ್ರಿಂದ ತುಂಬ ಹ್ಯಾಪಿಯಾಗಿ ಇರ್ತೀರ ನೀವು ಇನ್ ಫ್ಯೂಚರ್. ಬಿಕಾಸ್ ಇಲ್ಲಿ ಬ್ರೇಕಪ್ ಆಗಿದೆ ಅಂತ ಆದರೆ ರೀಕನ್ಸಿಲೇಷನ್ ಚಾನ್ಸ್ ಇದೆ ಅಂತಲೂ ಹೇಳ್ಬೋದು. 10 ಆಫ್ ಕಪ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಒಂದು ಹ್ಯಾಪಿ ಲೈಫ್ ನೀವು ನೋಡ್ತೀರಾ. ಆ್ಯಂಡ್ ನಿಮ್ಮದು ಓನ್ ಮನೆ ಅನ್ನೋದು ನಿಮ್ಮ ಒಂದು ದೊಡ್ಡ ಡ್ರೀಮ್ ಆಗಿರ್ಬೋದು. 10 ಆಫ್ ಕಪ್ಸ್ ಸಹ ಇದೆ ಆ್ಯಂಡ್ ಆಲ್ಸೋ ಕಲರ್ಫುಲ್ ಆಗಿರುತ್ತೆ ಅಂತ ಥಿಂಕ್ ಮಾಡ್ತಾರೆ ನಿಮ್ಮ ಜೊತೆಗಿದ್ದರೆ ಅವರು. ಸೊ ಅವರ ಟ್ರೂ ಇಂಟೆನ್ಷನ್ಸ್ ಬಂದು ನಿಮ್ಮ ಜೊತೆಗೆ ಮದುವೆ ಆಗೋದಾಗಿತ್ತು ಅಂತ ಬರ್ತಾ ಇದೆ. ಸೊ ವಾಟ್ ಯು ವಾಂಟ್ ಅಂತ ಬಂದಾಗ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಿಮಗೆ ಇಲ್ಲಿ ಬಂದು ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ಅವ್ರ ಫೀಲಿಂಗ್ಸ್ ಏನಿದೆ ಅದನ್ನು ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಬಿಕಾಸ್ ಈ ಪರ್ಸನ್ ಒಂದು ಬೌಂಡ್ರಿನ ಹಾಕ್ಕೊಂಡಿರ್ಬೋದು. ನಿಮಗೆ ಕರೆಂಟ್ಲಿ ಅವರು ಮನಸ್ಸಲ್ಲಿ ಏನಿದೆ ಅದನ್ನು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅವ್ರು ಏನೇ ಇದ್ದರೂ ನೀವು ಆ ಥರ ಶೇರ್ ಮಾಡ್ಕೊಳ್ಬೇಕು, ಯಾವುದನ್ನು ಮುಚ್ಚುಮರೆ ಮಾಡಬಾರ್ದು ಅಂತ ನೀವು ಬಯಸ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಈ ವ್ಯಕ್ತಿಯಿಂದ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕಾಗಿದೆ. ಈ ರಿಲೇಷನ್ಶಿಪ್ ವೈಸ್ ಈ ವ್ಯಕ್ತಿ ಸ್ಟ್ರಾಂಗಾಗಿ ಥಿಂಕ್ ಮಾಡಬೇಕು ಆ್ಯಂಡ್ ತುಂಬ ತಾಳ್ಮೆಯಿಂದ ಇರಬೇಕು, ಪೇಷನ್ಸಿಂದ ಇರಬೇಕು ಅಂತ ನೀವು ಇವರಿಂದ ಬಯಸ್ತೀರಾ ಅಂತ ಬರ್ತಾರೆ. ಸೊ 10 ಆಫ್ ಸ್ವಾಟ್ಸ್ ಸಹ ಇಲ್ಲಿ ಬಂದಿದೆ. ಸೊ ದ ಮೀನಿಂಗ್ ಬಂದು ಇಲ್ಲಿ ಎಂಡ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ತುಂಬ ಕೆಲವೊಂದು ವಿಚಾರಗಳಿಂದ ತುಂಬ ದಿನದಿಂದ ಇವರು ಒಂಥರ ಬೇಸತ್ತು ಹೋಗಿರ್ಬೋದು. ಈ ಒಂದು ರಿಲೇಷನ್ಶಿಪ್ ವೈಸ್ ಬೇಡ ಅಂತಲೇ ಅನಿಸಿರ್ಬೋದು. ಬಟ್ ಈ ಒಂದು ಪ್ರಾಬ್ಲಮ್ಸ್ ನೀವೇನು ನೋಡಿದಿರಿ, ಇಷ್ಟು ದಿನ ಏನು ನೀವು ದೂರ ಇದ್ದಿರಿ, ಅದು ಬಂದು ಎಂಡ್ ಆಗುತ್ತೆ. ಏನೆಲ್ಲ ಪ್ರಾಬ್ಲಮ್ಸ್ ನೀವು ನೋಡ್ತಾ ಇದ್ದೀರಾ, ಎಂಡ್ ಆಫ್ ಪ್ರಾಬ್ಲಮ್ಸ್ ಅಂತ ಬರ್ತಾ ಇದೆ. ಆ್ಯಂಡ್ ಹೀಲಿಂಗ್ ಅಂತಲೂ ಬರ್ತಿದೆ. ಸೊ ಮೇಜರ್ಲಿ ಇಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಅವ್ರಿಗೆ ಅಥವಾ ನಿಮಗೆ ಇರ್ಬೋದು. ಸೊ ಒಂದು ಹೆಲ್ತ್ ವೈಸ್ ತುಂಬ ಗಮನ ವಹಿಸಬೇಕು ಅಂತಲೂ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ವಾಟ್ ದೇ ವಾಂಟ್ ಅನ್ನೋದಕ್ಕೆ ಅವ್ರಿಗೆ ಈ ಒಂದು ಪ್ರಾಬ್ಲಮ್ಸ್ನ ಸರಿ ಮಾಡ್ಕೊಳ್ಬೇಕು. ನಿಮ್ಮ ರಿಲೇಷನ್ಶಿಪ್ ಮಧ್ಯೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಅವ್ರ ಮನಸ್ಸಲ್ಲಿ ಇದೆ ಅಂತಲೂ ಹೇಳ್ಬೋದು. ಸೊ ನಿಮ್ಮನ್ನು ಏನು ಒಂದು ಹತ್ತಿರ ಮಾಡುವಂಥ ಎನರ್ಜಿ ಯಾವುದು ಅಂತ ನೋಡುವಾಗ ಏಸ್ ಆಫ್ ಸ್ವಾರ್ಡ್ಸ್ ಇಲ್ಲಿ ಇದೆ. ಡೆಫಿನೆಟ್ಲಿ ಈ ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಏಸ್ ಆಫ್ ಸ್ವಾರ್ಡ್ಸಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ಇನ್ ಫ್ಯೂಚರ್ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಒಂದು ರಿಲೇಷನ್ಶಿಪ್ ವೈಸ್ ಅವರು ಕ್ಲಾರಿಟಿ ಕೊಡ್ತಾರೆ. ಕರೆಂಟ್ಲಿ ಕನ್ಫ್ಯೂಷನಲ್ಲಿ ಇರಬಹುದು, ಬಟ್ ಇನ್ ಫ್ಯೂಚರ್ ಅವರು ಒಂದು ಕ್ಲಾರಿಫಿಕೇಷನ್ ಮುಖಾಂತರ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಆಗುವಂಥ ಗ್ರೋತ್, ನೀವು ನಿಮ್ಮ ಇಂಡಿವಿಜುವಲ್ ಲೈಫಲ್ಲಿ ಏನೆಲ್ಲ ಗ್ರೋತ್ ಕಡೆಗೆ ನೀವು ಫೋಕಸ್ ಮಾಡ್ತೀರಾ, ಯಾವ ವಿಚಾರವನ್ನು ನೀವು ಎಷ್ಟು ಟೈಮ್ ಕೊಡಬೇಕು, ಎಲ್ಲಿ ಹೇಗೆ ನೀವು ಆ ಒಂದು ಟೈಮ್ನ ಯೂಸ್ ಮಾಡ್ಕೋಬೇಕು, ಅಥವಾ ನಿಮಗೆ ಬರುವಂಥ ಆಪರ್ಚುನಿಟೀಸ್ನ ನೀವು ಯೂಸ್ ಮಾಡ್ಕೊಳ್ಬೇಕು, ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಲೈಫಿಗೆ ಒಂದು ಗ್ರೋತ್ ಕಡೆಗೆ ನೀವು ನೋಡೋದಾದರೆ, ಆ್ಯಂಡ್ ನಿಮ್ಮ ಪಾರ್ಟ್ನರ್ ಸಹ ಇಲ್ಲಿ ಅವರ ಲೈಫಲ್ಲಿ ಗ್ರೋತ್ ಕಡೆಗೆ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅಲ್ಲಿ ಆ ಒಂದು ಗ್ರೋತೇ ನಿಮ್ಮನ್ನು ಮತ್ತೆ ಹತ್ತಿರ ಸೇರಿಸುತ್ತೆ ಅಂತಲೂ ಹೇಳ್ಬೋದು. ಸೊ ಅಲ್ಲಿವರೆಗೂ ಏನೆಲ್ಲ ನೀವು ಡಿಪ್ರೆಷನ್ ಅಂತ ಹೇಳ್ತೀರಾ, ಏನೆಲ್ಲ ಬೇಜಾರು ನೋವು ಅಂತ ಇದ್ದೀರಾ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಜಸ್ಟ್ ಫೋಕಸ್ ಆನ್ ಯುವರ್ ಗ್ರೋತ್. ನಿಮ್ಮ ಲೈಫಲ್ಲಿ, ನಿಮ್ಮ ಇಂಡಿವಿಜುವಲ್ ಲೈಫಲ್ಲಿನೇ ಒಂದು ಗ್ರೋತ್ ಅಂತ ಇರುತ್ತೆ. ಇಲ್ಲಿ ರಿಲೇಷನ್ಶಿಪ್ ಅಂತ ಬಂದಾಗ ಅಥವಾ ನಿಮ್ಮ ಲೈಫ್ ಅಂತ ಬಂದಾಗ ನಿಮ್ಮ ಪಾರ್ಟ್ನರೇ ಎಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ನಿಮ್ಮ ಲೈಫಲ್ಲಿ ನೀವು ಬರ್ತಾ ಇರೋವಂಥ ಆಪರ್ಚುನಿಟೀಸ್ನ ನೀವು ಇಲ್ಲೊಂದು ಕಡೆ ಬಿಟ್ಕೊಡ್ತಾ ಇದ್ದೀರಾ. ಅದನ್ನು ಮಾಡಬೇಡಿ ಅಂತ ನಿಮಗೆ ಬರ್ತಾ ಇರೋವಂಥ ಮೆಸೇಜ್. ಹಾಗೆ
ಇಲ್ಲಿ ನಿಮ್ಮನ್ನು ಏನು ದೂರ ಮಾಡುತ್ತೆ ಅನ್ನೋದಕ್ಕೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಏನು ಅಂತಂದರೆ ಇಲ್ಲಿ ಈಗೋಯಿಸ್ಟಿಕ್ ಇರಬಹುದು. ನಿಮಗೆ ಎಲ್ಲಿ ತುಂಬ ಡಿಪೆಂಡೆನ್ಸಿ ಆಗ್ತೀರಾ, ನಿಮ್ಮ ಪಾರ್ಟ್ನರ್ ಮೇಲೇ ನೀವು ತುಂಬ ಡಿಪೆಂಡೆನ್ಸಿ, ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ನೀವು ಬರ್ಡನ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ಒಂದು ಟೈಮಲ್ಲಿ ಆ ಒಂದು ವಿಚಾರಗಳು ನಿಮ್ಮನ್ನು ದೂರ ಮಾಡುತ್ತೆ. ಸೊ ಫೋಕಸ್ ಆನ್ ಬೀಯಿಂಗ್ ಇಂಡಿಪೆಂಡೆಂಟ್. ನೀವು ಇಂಡಿಪೆಂಡೆಂಟ್ ಆಗಿರೋದ್ರ ಮೇಲೆ ನೀವು ಫೋಕಸ್ ಮಾಡಿ ಅಂತ ಬರ್ತಾಯಿದೆ. ಸೊ ನೋಡ್ಬೋದು ನೀವು ಅಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಏನು ಅಂತು. ಸೊ ಕ್ವೀನ್ ಆಫ್ ಸ್ವಾರ್ಡ್ಸಲ್ಲೂ ಸಹ ವಾಟ್ ಪುಲ್ಸ್ ಯು ಅಪಾರ್ಟ್, ನಿಮ್ಮನ್ನು ಯಾವ ವಿಚಾರ ದೂರ ಮಾಡುತ್ತೆ ಅನ್ನೋದಕ್ಕೆ ಅದ್ರದ್ದೇ ಒಂದು ನೆಗೆಟಿವ್ ಆಗಿರೋವಂಥ ಒಂದು ಮೆಸೇಜ್ ನಿಮಗೆ ಬರ್ತಾ ಇರೋವಂಥದ್ದು. ಸೊ ಫೋಕಸ್ ಮಾಡಿ ಆ್ಯಂಡ್ ನೀವು ಎಷ್ಟು ಇಂಡಿಪೆಂಡೆಂಟ್ ಆಗೋಕ್ಕೆ ಟ್ರೈ ಮಾಡ್ತೀರೋ ಅಷ್ಟು ನಿಮ್ಮ ಕರಿಯರ್ ಹಾಗೆ ನಿಮ್ಮ ಮ್ಯಾರೇಜ್ ಲೈಫ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಿನ ಎನರ್ಜಿ ನೋಡೋದಾದರೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಪೇಜ್ ಆಫ್ ಕಪ್ಸ್ ಎಲ್ಲ ಇರೋದ್ರಿಂದ ಎಕ್ಸ್ಪ್ರೆಸಿವ್ ಇಲ್ಲ ಕರೆಂಟ್ಲಿ. ಏನು ಹೇಳ್ಕೊಳ್ಬೇಕು ಅದನ್ನು ಹೇಳ್ಕೊಳ್ತಾ ಇಲ್ಲ. ಬಟ್ ತುಂಬ ಸೆನ್ಸಿಟಿವ್ ಇದ್ದೀರಾ ನೀವು ಅಥವಾ ನಿಮ್ಮ ಪಾರ್ಟ್ನರ್, ತುಂಬ ಸೆನ್ಸಿಟಿವ್. ಎಲ್ಲನೂ ತುಂಬ ಮನಸ್ಸಿಗೆ ಹಚ್ಕೊಳ್ಳೋದು ಜಾಸ್ತಿ. ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇದೆ. ನೀವೇನು ಅಂತ ಅವ್ರಿಗೆ ತುಂಬ ಚೆನ್ನಾಗಿಯೇ ಗೊತ್ತಿದೆ. ನಿಮ್ಮನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯೆ ಕಮ್ಯುನಿಕೇಷನ್ ಸದ್ಯದಲ್ಲೇ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಪಕ್ಕದಲ್ಲೇ 6 ಆಫ್ ವ್ಯಾಂಡ್ಸ್ ಇರೋದ್ರಿಂದ ವಿತಿನ್ ಡೇಸ್ ಅಥವಾ ಮಂತ್ಸಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಸೊ ಡೋಂಟ್ ವರಿ. ಓಕೆ, ಅಟ್ ಲಾಸ್ಟ್ ಎಲ್ಲರಿಗೂ ಇರುವಂಥ ಕ್ವಶನ್, ಈ ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ ಅನ್ನೋದಕ್ಕೆ ಡೆಫಿನೆಟ್ಲಿ ಬಿಗ್ ಎಸ್ ಅಂತ ಹೇಳ್ತೀನಿ. ವಿಕ್ಟ್ರಿ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ವೆಯ್ಟ್ ಮಾಡಿದ್ದೀರಾ ಅಂತ ಇಲ್ಲಿದೆ. ಅಥವಾ ತುಂಬ ಜನಕ್ಕೆ ಇದು ರೀಸೆಂಟಾಗಿ ಬ್ರೇಕಪ್ ಆಗಿರೋದು ಇರ್ಬೋದು. 6 ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ತುಂಬ ಮೋಟಿವೇಟ್ ಮಾಡುವಂಥ ವ್ಯಕ್ತಿ ಆಗ್ತಾರೆ ಇವರು. ಹಾಗೆ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ ಅನ್ನೋದಕ್ಕೆ ಆನ್ಸರ್ ಈಸ್ ಎಸ್. ಇಲ್ಲಿ ನಿಮಗೆ ಪೀಪಲ್ ಸಪೋರ್ಟ್ ಸಹ ಸಿಗುತ್ತೆ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಸಹ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಇದು ಸಕ್ಸಸ್ ಆಗುತ್ತೆ. ಸೊ ಆ ಒಂದು ಕ್ವೆಶನ್ಗೆ ಎಸ್, ಇದು ಸಕ್ಸಸ್ ಅನ್ನುವಂಥ ಒಂದು ಕಾರ್ಡೇ ಇಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ನೀವು ಈ ಪರ್ಸನ್ಗೆ ವೆಯ್ಟ್ ಮಾಡ್ಬೋದು. ಆ್ಯಂಡ್ ಪರ್ಸನಲ್ ರೀಡಿಂಗೋಸ್ಕರ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.